ನಮಸ್ಕಾರ ರೀಪ ಎಲ್ಲರಿಗೂ. ಭಾರತ ದೇಶದ ಕಾಂಗ್ರೆಸ್ ಪಕ್ಷದಲ್ಲಿ 3 ಮುಸಲ್ಮಾನ ರತ್ನಗಳು, 2 ಮುಸಲ್ಮಾನ ರತ್ನಗಳು ಸ್ವರ್ಗವಾಸಿಗಳಾದರು. ಈಗ ಭಾರತ ದೇಶದಲ್ಲಿ 1 ಮುಸಲ್ಮಾನ ರತ್ನ ಐತಿ. ಯಾರು? ಭಾಳ ವಿಚಾರ ಮಾಡತ್ತಿರ್ಬೇಕು ನೀವು. ಮೊಟ್ಟ ಮೊದಲನೆಯ ರತ್ನ FM ಖಾನ್ ಸಾಹೇಬರು ಮಡಿಕೇರಿ. ಹೆಸರು ಕೇಳಿದ್ರೆ ಮುಖ್ಯಮಂತ್ರಿಗಳನ್ನ ಅದಲು ಬದಲು ಮಾಡೋ ಶಕ್ತಿ ಇತ್ತು ಅವರು. ಯಾವ ರಾಜ್ಯದ ಕಾಲಿಡ್ತಾರೆ ಅಲ್ಲಿ ಕಾಂಗ್ರೆಸ್ ಬರ್ತಿತ್ತು ಅಂಥ ಶಕ್ತಿ ಇತ್ತು FM ಖಾನ್ ಸಾಹೇಬರಿಗೆ. ಕರ್ನಾಟಕ ರಾಜ್ಯದಲ್ಲಿ ಗುಂಡೂರಾವ್ ಹೆಂಗೆ ಮುಖ್ಯಮಂತ್ರಿ ಆದರು? ಏನು MLA ಆಗಿದ್ದರು, MLC ಆಗಿದ್ದರು? ನೇರವಾಗಿ ಮುಖ್ಯಮಂತ್ರಿ ಮಾಡಿದಂಥ ಒಂದು ಫ್ರೆಂಡ್ಶಿಪ್ ಅಷ್ಟೆ. ಫ್ರೆಂಡ್ಶಿಪ್ ಎಷ್ಟು ಕೆಲಸ ಮಾಡ್ತೈತೆ ನೋಡ್ರಿ. ತಾವು ಮುಖ್ಯಮಂತ್ರಿ ಆಗಲಿಲ್ಲ, ತಾವು ಭಾರತ ದೇಶದ ಕಾಂಗ್ರೆಸ್ ಪಕ್ಷದ 25 ವರ್ಷದ ಇತಿಹಾಸದಲ್ಲಿ ಖಜಾಂಚಿ. ಅಂಥ ಶಕ್ತಿ ಉಳ್ಳಂಥ ಇದೇ FM ಖಾನ್ ಸಾಹೇಬರು ಕರ್ನಾಟಕ ರಾಜ್ಯಕ್ಕೆ ಇದೇ ನಫೀಸಾ ಫಜಲ್ ಮತ್ತು ಮುಕ್ತಾರ್ ಉನ್ನಿಸಾ ಬೇಗಮ್ನಂಥವ್ರಿಗೆ MLC ಮಾಡಿ ಮಂತ್ರಿ ಮಾಡಿದವರು. ತೆಗೆದು ನೋಡ್ರಿ ಇತಿಹಾಸಗಳು, ಮರೆತ್ರಿ ಅವ್ರನ್ನೆಲ್ಲರೂ ನೀವು. FM ಖಾನ್ ಅಂತವ್ರನ್ನ ಈಗ ಎಲ್ಲೆಲ್ಲೋ ಬಂದವರು ಅವ್ರು ಬರಾಕತ್ತಾರ. ಆದರೆ FM ಖಾನ್ದೊಂದು ಶಕ್ತಿ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಯಾವ ರಾಜ್ಯಕ್ಕೆ ಹೋದರೂ ಸಹಿತ ಇಲ್ಲಿ FM ಖಾನ್ ನೆಟ್ವರ್ಕ್ ಮಾಡ್ತಿದ್ರು. ಒಬ್ಬ ಚಾಣಾಕ್ಷ ರಾಜಕಾರಣ. ಅಂಥವ್ರ ಹೆಸರನ್ನು ನಾವು ಯಾವಾಗಲೂ ನೆನೆಸಬೇಕು. ಇಂದಿರಾ ಗಾಂಧಿಗೆ ಬಲಗೈ ಭಂಟನಾಗಿ ಜಾಫರ್ ಶರೀಫ್ನಂಥವ್ರನ್ನ ರೈಲ್ವೆ ಮಂತ್ರಿ ಮಾಡಿದರು. ಗನಿ ಖಾನ್ ಚೌಧರಿನಂಥವ್ರನ್ನ ಮಂತ್ರಿ ಮಾಡಿದರು. ಎಂತೆಂಥವ್ರನ್ನ ಮಂತ್ರಿ ಮಾಡಿದರು ಅವರು. FS ಮೊಹಸಿನ್, BM ಮುಜಾಹಿದ್ನಂಥವ್ರನ್ನ ಸಂಸದರನ್ನು ಮಾಡಿ ಪಾರ್ಲಿಮೆಂಟ್ ಸೆಕ್ರೆಟರಿ ಮಾಡಿದರು. FM ಖಾನ್ ಸಾಹೇಬ್ರ ದೊಡ್ಡ ಇತಿಹಾಸ ಐತ್ರಿ, ಯಾರಿಗೆ ಗೊತ್ತಿಲ್ಲ. ಇಂದಿನ ಪೀಳಿಗೆಗೆ ಫೈಜ್ ಮೊಹಮ್ಮದ್ ಖಾನ್ ಮಡಿಕೇರಿ ದೊಡ್ಡ ಕಾಫಿ ಪ್ಲಾಂಟರ್, ಅಗರ್ಭ ಶ್ರೀಮಂತ ಮಣಿತನ. ಅವರು ತಮ್ಮ ಕುಟುಂಬಕ್ಕೆ ಯಾರನ್ನೂ ರಾಜಕಾರಣಕ್ಕೆ ತಂದಿಲ್ಲ. ವಿಶೇಷ 7-8 ಮಕ್ಕಳಿದ್ರು, ಹೆಣ್ಮಕ್ಳು ಇದ್ರು. ಅವರಿಗೆ ಒಂದು ಗಂಡು ಮಗು ಏನೋ ಇತ್ತಂತ ಸುದ್ದಿ ನಮಗೆ ಗೊತ್ತಿಲ್ಲ. ಒಂದು ಸಾರಿ ನಾವು ಅವ್ರ ಮನೆಗೆ ಹೋಗಿದ್ದು ಕೂರ್ಗಾಕ. ಇಂಥವೆಲ್ಲ ವಿಷಯಗಳು ಇದ್ದಾಗ ಈ FM ಖಾನ್ನಂಥ ಶಕ್ತಿ ಉಳ್ಳಂಥ ಅವರೇ ಒಬ್ಬರನ್ನ ತಯಾರು ಮಾಡಿದರು, ಅಹಮದ್ ಪಟೇಲ್ರನ್ನು. ಇವತ್ತು ಗುಜರಾತ್ದಿಂದ ಅವರು ಸ್ವರ್ಗವಾಸಿ ಆದರು. ಮರಿಬಾರ್ದು ಅಹಮದ್ ಪಟೇಲನ್ನು ಸಹಿತ ಸೋನಿಯಾ ಗಾಂಧಿ ಅವರು ಕಾಯಮ ತಮ್ಮ ಪಕ್ಕದಲ್ಲಿ ಇಟ್ಕೊಂಡು ಸಲಹೆ ಸೂಚನೆ ಕೇಳ್ತಿದ್ರು. ಒಂದು ರತ್ನ FM ಖಾನ್ ಹೋತು, 2ನೇ ರತ್ನ ಅಹಮದ್ ಪಟೇಲ್ ಹೋತು. ಗುಜರಾತ್ದಾಗ ರಾಜ್ಯಸಭಾ ಸದಸ್ಯರಾಗಿರು ಇವರು. ರಾಜ್ಯಸಭಾ ಸದಸ್ಯರು FM ಖಾನ್ ಅವರು ರಾಜ್ಯಸಭಾ ಸದಸ್ಯರಾಗಿ ಇಡೀ ದೇಶದಲ್ಲಿ ನೆಟ್ವರ್ಕ್ ಮಾಡುವಂಥ ಶಕ್ತಿ ಅವ್ರಿಗೆ ಕೊಟ್ಟಿದ್ದರು ಪಕ್ಷದ್ದು. 2 ರತ್ನ ಅದು. ಇನ್ನು 3ನೇ ರತ್ನ ಯಾರು? ಯಂಗ್ ಎನರ್ಜಿಕ್ ಸ್ಮಾರ್ಟ್ ಹೀರೋ, ಅಜಾತಶತ್ರು, ಕರೆದು ಮಾತಾಡಿಸುವಂಥ ವ್ಯಕ್ತಿ, JNM ಸ್ಟೂಡೆಂಟ್. ದೇಶದಲ್ಲಿ ಈಗ ಸೋನಿಯಾ ಗಾಂಧಿ ಭಾಳ ಪ್ರೀತಿ ಮಾಡುವಂಥ ವ್ಯಕ್ತಿ ಅಂದರೆ ಅದೇ ಸೈಯದ್ ನಾಸೀರ್ ಹುಸೇನ್, ಬಳ್ಳಾರಿ MP, ರಾಜ್ಯಸಭಾ ಸದಸ್ಯರು. ಬಳ್ಳಾರಿ RT ನಗರದಾಗ ಮನೆ ಐತ್ರಿ, ಹೋಗ್ರಿ. ಭಾಳ ಒಳ್ಳೆಯ ವ್ಯಕ್ತಿ. ನೇರವಾಗಿ ದಿಲ್ಲಿದಾಗಿರ್ತಾರೆ. ಇಡೀ ಕಾಂಗ್ರೆಸ್ ಪಕ್ಷದ ರಾಜ್ಯದ 4 ರಾಜ್ಯದ ಇನ್ಚಾರ್ಜ್. ಎಲ್ಲಿ ಹೋದಲ್ಲಿ ಅವರು ನೆಟ್ವರ್ಕ್ ಮಾಡ್ತಾರೆ. ಅಲ್ಪಸಂಖ್ಯಾತ ನಾಯಕನಾಗಲಿಕ್ಕೆ ಭಾರತ ದೇಶದಲ್ಲಿ ಒಂದು ಅಲ್ಪಸಂಖ್ಯಾತರ ಶಕ್ತಿ ಮೂಡಲಿಕ್ಕೆ ಇವತ್ತು ಸೈಯದ್ ನಾಸೀರ್ ಹುಸೇನ್ ಕಾರಣೀಭೂತರು. ಗೊತ್ತೈತಿ ಯಾರಿಗಾದರೂ? ಸೈಯದ್ ನಾಸೀರ್ ಹುಸೇನ್ ಬೆಂಗಳೂರಾಗಿರಂಗಿಲ್ಲ, ಹೆಚ್ಚು ಬೆಂಗಳೂರಾಗಿ ದಿಲ್ಲಿಯಾಗ ಇರ್ತಾರೆ. JNM ಸ್ಟೂಡೆಂಟ. ಅವರು ವಿದ್ಯಾರ್ಥಿ ಚಳವಳಿಯಿಂದ ಮುಂದೆ ಬಂದು ಇವತ್ತು ಸೋನಿಯಾ ಗಾಂಧಿಯ ಪ್ರೀತಿ ಪ್ರಶಂಸೆಗೆ ಪಾತ್ರರಾಗಿ ಖರ್ಗೆ ಅವರ ಮಾರ್ಗದರ್ಶನದಂತೆ CWC ಮೆಂಬರ್ ಆದರು. ಯಾರೂ ಆಗಲಿಲ್ಲ ಮುಸಲ್ಮಾನರು. ನೋಡ್ರಿ, ಮುಸಲ್ಮಾನರಿಗೆ CWC ಮೆಂಬರ್ ಕೊಡ್ತಾರಂದ್ರೆ ಭಾಳ ದೊಡ್ಡ ಹುದ್ದೆ ಇರೋದು ಕಾಂಗ್ರೆಸ್ ಪಕ್ಷದಲ್ಲಿ. ಇವತ್ತು ಆ ಹುದ್ದೆಯಲ್ಲಿ ನಾಸೀರ್ ಹುಸೇನ್ ಮೆಂಚಾಕತ್ತಾರ. ನಾಸೀರ್ ಹುಸೇನ್ ಇನ್ನು ಮುಂದಿನ ಭಾಗದ ಹೇಳ್ತೀನಿ ಕೇಳ್ರಿ. ಭಾಳ ಸಣ್ಣ ವಯಸ್ಸೈತಿ, ದೊಡ್ಡ ಇಚ್ಛಾಶಕ್ತಿ ರಾಜಕಾರಣಿ. ಇಂಥ ವ್ಯಕ್ತಿಗಳು ಸಹಿತ ಇನ್ನು ದೇಶ ಆಳುವಂಥ ಪರಿಸ್ಥಿತಿ ಬರ್ತಾವೆ ಇನ್ನು ಕೆಲವು ದಿನಗಳಲ್ಲಿ. ಯಾವುದು ಜಾತಿ ಇಲ್ಲ, ಧರ್ಮ ಇಲ್ಲ, ಏನೇನೋ ಅವ್ರನ್ನ ಡ್ಯಾಮೇಜ್ ಮಾಡೋ ಸಲುವಾಗಿ ಪ್ರಯತ್ನ ಪಡ್ತಾರೆ. ಅವು ಇರೋಣ ರಾಜಕಾರಣದಾಗ ಯಾರನ್ನೇ ನಮ್ಮನ್ನು ಬಿಟ್ಟಾರ? ನಮಗೂ ಇರ್ತಾರಲ್ರಿ ಕೌಂಟ್ರ್ ಕೊಡೋರು. ಹಂಗಿರೋರ್ನ ಯಾವಾಗಲೂ ಎದುರಾಳಿಗಳು ಇರ್ಬೇಕು ರೀ. ಟೀಕೆ ಟಿಪ್ಪಣಿ ಮಾಡೋರು ಇರ್ಬೇಕು. ಒಂದು ಸೈಡ್ ಹೋಗಬಾರ್ದು. ಟೀಕೆ ಟಿಪ್ಪಣಿ ಮಾಡಿದ ಮೇಲೆ ಬೆಳೀತಾರೆ ಎಲ್ಲರೂ. ಸೈಯದ್ ನಾಸೀರ್ ಹುಸೇನ್ ಯಾವಾಗಲೂ ನೋಡ್ರಿ ನಗ್ಮುಖದಿಂದ ಮಾತಾಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಕಫ್ ಬೋರ್ಡ್ ಮೆಂಬರ್ ಆದಾಗಿಂದ ಅಲ್ಪಸಂಖ್ಯಾತರ ವಕಫ್ ಬೋರ್ಡ್ದಿಂದ ಯಾರ್ಯಾರಿಗೆ ಏನೇನು ಸಿಗಬೇಕು ಸವಲತ್ತುಗಳು ದೈನಂದಿನವಾಗಿ ಭಾಳ ವಿಚಾರವಂತರಾಗಿ ಡಾಟಾ ತೊಗೋತಾರ. ಹೋಗಿ ಪ್ರತಿ ಮೀಟಿಂಗ್ದಲ್ಲಿ ಹಾಜರಿರ್ತಾರೆ ಬೆಳಗಿಂದ ಸಂಜೆವರೆಗೆ. ಅಲ್ಲಿ ಹೋಗಿ ನೋಡಿದಾಗ ಎಲ್ಲಿ ನಮ್ಮ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಒತ್ತು ಕೊಡಬೇಕು ವಕಫ್ ಬೋರ್ಡ್ದಿಂದ ಇವತ್ತು ಅಂತೇಳಿ ಭಾಳ ಚಿಂತಾಕ್ರಾಂತರಾಗಿ ಇವತ್ತು ಟಿಪ್ಪಣಿ ತಯಾರು ಮಾಡಾಕತ್ತಾರ ಅಲಿಬಾಬಾ ಜೊತೆ. ಸೈಯದ್ ನಾಸೀರ್ ಹುಸೇನ್ಗೆ ಭಾಳ ಒಳ್ಳೆಯ ಭವಿಷ್ಯ ಐತ್ರಿ. ಅಜಾತಶತ್ರು, ಯಾವಾಗೂ ಹೋದ್ರೆ ಭೇಟಿ ಆಗ್ರಿ, ಇಂಥವ್ರ ಜೊತೆ ಸಂಪರ್ಕ ಇಟ್ಕೋರಿ. ತಲೆಯಾಗ ಬುದ್ಧಿ ಬರ್ತೈತಿ. ಬುದ್ಧಿವಾನ ಮಂದಿ ಜೋಡಿ ತಿರುಗಾಡ್ರೆ ಬುದ್ಧಿ ಬರೋದು, ಮತ್ತು ಬುದ್ಧಿ ಎಲ್ಲರ ಜೋಡಿ ತಿರುಗಾಡ್ರೆ ಮತ್ತೇನು ಬುದ್ಧಿ ಬರೋದು ರೀ? ಅವ್ರ ಬಗ್ಗೆ ಯಾವಾಗಲೂ ಏನಾರು ಒಂದು ದ್ವೇಷ ಮಾತಾಡ್ತಾರೆ. ಯಾವುದಾದ್ರೂ ಶಬ್ದಗಳು ಅವರಲ್ಲಿ ಭಾಳ ಸಂಭಾಯಿತ ಸರಳ ಸಜ್ಜನಿಕೆಯ ರಾಜಕಾರಣಿ ಸೈಯದ್ ನಾಸೀರ್ ಹುಸೇನ್.
ತಲೆಯಾಗಿ ಇಟ್ಕೋರಿ. ಸೈಯದ್ ನಾಸೀರ್ ಹುಸೇನ್ಗೆ ಭಾಳ ಬೆಂಬಲ ಐತಿ, ಭಾಳ ಕ್ರೋಢೀಕರಣ ಮಾಡ್ಯಾರ. ಅವ್ರದ್ದು ಒಂದು ಅಪಾರ ಸಂಖ್ಯೆಯಲ್ಲಿ ಆ ಸೈಡ್ ಬೆಂಗಳೂರು, ದಿಲ್ಲಿ, ಹೈದರಾಬಾದ್ ಕಡೆ ನೋಡಿದ್ರೆ ಸೈಯದ್ ನಾಸೀರ್ ಹುಸೇನ್ ಅಂದ್ರೆ ತೈ ಕುಣಿತಾರೆ, ಯಂಗ್ ಸ್ಟಾರ್ಗಳನ್ನ ತಯಾರು ಮಾಡ್ಯಾರ. ಅದು ಒಂದು ಇನ್ನು ಮುಂದಿನ ಶಾಸಕರನ್ನ MP ಮಾಡೋ ತಯಾರು ಕಾರ್ಖಾನೆ ಇದ್ದಂಗೆ ಇದೇ ಸೈಯದ್ ನಾಸೀರ್ ಹುಸೇನ್. ಸೈಯದ್ ನಾಸೀರ್ ಹುಸೇನ್ ನಮಗೆ ಭಾಳ ಹೆಮ್ಮೆ ಅನಿಸ್ತೈತಿ. ಕರ್ನಾಟಕದ ಕನ್ನಡಿಗ, ಆಮೇಲೆ ಸೈಯದ್ ನಾಸೀರ್ ಹುಸೇನ್. ಮೊಟ್ಟ ಮೊದಲು ಕನ್ನಡಿಗ, ಎರಡನೇ ಸಾಲಿನಲ್ಲಿ ಸೈಯದ್ ನಾಸೀರ್ ಹುಸೇನ್. ಆಮೇಲೆ ಅವರು MP ಹುದ್ದೆ, ಅವರು CWC ಮೆಂಬರು, ಅವರ ದೊಡ್ಡ ರಾಜಕಾರಣ. ಆಮೇಲೆ ಮೊದಲು ಕನ್ನಡಿಗ, ಕರ್ನಾಟಕದ ಕನ್ನಡಿಗ. ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾನಂದ್ರೆ ಸೈಯದ್ ನಾಸೀರ್ ಹುಸೇನ್ಗೆ ಒಂದು ಲೈಕ್ ಮತ್ತು ಶೇರ್ ಮಾಡ್ಬೇಕಲ್ರಿ. ಅಲ್ಪಸಂಖ್ಯಾತರ ಪರಿಸ್ಥಿತಿ ಏನೈತಿ ಇವತ್ತು, ಯಾವ ಅಲ್ಪಸಂಖ್ಯಾತ ಪರಿಸ್ಥಿತಿ ಇವತ್ತು ಯಾವ ಮಟ್ಟಕ್ಕೆ ಹೋಗೈತಿ, ಅದರ ಬಗ್ಗೆ ರೂಪರೇಷೆ ತಯಾರು ಮಾಡಿ ಅನೇಕ ಮಂತ್ರಿಗಳ ಹತ್ತಿರ ಹೋಗಿ ಭಾರತೀಯ ಜನತಾ ಪಕ್ಷದವರು ಇದ್ದರೂ ಸಹಿತ ಅಲ್ಲಿ ಹೋಗಿ ಒತ್ತಡ ತಂದು ಇಲ್ಲಿ ಕರ್ನಾಟಕ ರಾಜ್ಯಕ್ಕೆ ಒಳ್ಳೊಳ್ಳೆಯ ಸೌಲಭ್ಯಗಳನ್ನು ತರಾಕತಾರ ಇದೇ ಸೈಯದ್ ನಾಸೀರ್ ಹುಸೇನ್. ಹಂಗಾದ್ರೆ ಸೈಯದ್ ನಾಸೀರ್ ಹುಸೇನ್ ಬಗ್ಗೆ ಅವರ ಅಪಾರ ಬಳಗೈತಿ. ಏನಂತೀರಿಪ್ಪ? ಮುಂದಿನ ಭವಿಷ್ಯದ ನಾಯಕ, ಕರ್ನಾಟಕ ರಾಜ್ಯದ ಚುಕ್ಕಾಣಿ ಹಿಡಿಯುವಂಥ ನಾಯಕ ಸೈಯದ್ ನಾಸೀರ್ ಹುಸೇನ್. ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಇಂಥವ್ರ ಜೊತೆ ಸಂಬಂಧ ಇಟ್ಕೋರಿ. ಉಜ್ವಲ ಭವಿಷ್ಯ ಐತಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ಲೈಕ್ ಮತ್ತು ಶೇರ್ ಮಾಡಿರಿ, ಯೂಟ್ಯೂಬ್ದಾಗ ಬಟನ್ ಹೊಡ್ರಿ. ನಮಸ್ಕಾರ.